ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಡೆಕೋರೇಷನ್ ಮಾಡಬೇಕು ಆ್ಯಂಡ್ ಈ ಥೀಮಲ್ಲೇ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ವರ್ಣಿಕಾ ಸಿಲ್ವರ್ ಜ್ಯುವೆಲ್ರಿ ಅಂತ ಒಂದು ಶಾಪ್ ಇದೆ. ಇಲ್ಲಿ ಆರ್ಟಿಫಿಷಿಯಲ್ ಅಂದರೆ 1 ಗ್ರಾಮ್ ಗೋಲ್ಡಲ್ಲಿ ಸರಗಳಿರುತ್ತೆ. ಅದು ಕೂಡ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾರೆ. ರಿಸರ್ಚ್ ಮಾಡಿ ಹುಡುಕಿ ಆ ಕಡೆ ಈ ಕಡೆ ಇರೋದು ಸಿಲ್ವರ್ದು, ಕೆಳಗಡೆ ಬಂದು ಸ್ಮಾಲ್ದು ಸಿಲ್ವರ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನೋ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ದರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಶಾಪಿಂಗ್, ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್, ಈ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದ್ರು ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇದು ಆ್ಯಕ್ಚುಲಿ ಬಂದು ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನಾನು ನಮ್ಮಮ್ಮ ಮತ್ತು ಚಿಕ್ಕಮ್ಮನ ಜೊತೆ ಈ ಸತಿ ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದೆ. ಯಾಕಂದರೆ ಒಂದು ಅಚಿಂತ್ಯನ ಬರ್ತ್ಡೇಗೆ ಡೆಕೋರೇಷನ್ ಮಾಡಿದ್ನಲ್ಲ, ಅದೆಲ್ಲ ಐಟಮ್ಸ್ನು ನಾನು ಚಿಕ್ಕಪೇಟೆಯಿಂದನೇ ಪರ್ಚೇಸ್ ಮಾಡಿದ್ದಿದ್ದು. ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲೆಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ, ಲೈಕ್ ನಂಗೆ ಈ ಥರ ಡೆಕೋರೇಷನ್ ಮಾಡಬೇಕು ಆ್ಯಂಡ್ ಈ ಥೀಮಲ್ಲೇ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಹೂವಿನ ಮಾರ್ಕೆಟಿಂದ ಎಂಟ್ರಿ ಆಗ್ತಿದ್ದಂಗೆ ರಾಜಾ ಮಾರ್ಕೆಟ್ಗೆ ಹೋಗೋ ರೋಡಲ್ಲೇ ಈ ಬಲೂನ್ ಶಾಪ್ ಸಿಗುತ್ತಾಯ್ತು. ಆದರೆ ಈ ಬಲೂನ್ ಶಾಪ್ ಹೆಸರು ನಂಗೆ ನೆನಪಾಗ್ತಾ ಇಲ್ಲ, ತುಂಬ ಹುಡುಕ್ತಾ ಇದ್ದೀನಿ. ಆ್ಯಂಡ್ ಗೂಗಲಲ್ಲಿ ಹುಡುಕಿ ನೆನಪಾದರೆ ಅದ್ರ ನೇಮ್ನ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಆ್ಯಂಡ್ ಇದು ರೋಡ್ ಸೈಡಲ್ಲೇ ಬರುತ್ತೆ ಆಯಿತಾ. ಸೊ ನೀವು ಅಲ್ಲಿಗೆ ಹೋಗಿ ಎಲ್ಲ ಬಲೂನ್ ಐಟಮ್ಸ್ನು ತೊಗೋಬೋದು. ಇನ್ನು ಬಲೂನ್ ಎಲ್ಲ ತೊಗೊಂಡು ನಮ್ಮ ಅಮ್ಮನ ಹತ್ರ ಒಂದು ಹೈದ್ರಾಬಾದಿಂದ ತಂದಿರೋ ಪರ್ಲ್ಸ್ಗಳಿತ್ತು, ಅದನ್ನ ಆ್ಯಕ್ಚುಲಿ ಪೋಣಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ರಾಜಾ ಮಾರ್ಕೆಟಿಗೆ ಬಂದ್ವಿ. ರಾಜಾ ಮಾರ್ಕೆಟಲ್ಲಿ ವರ್ಣಿಕಾ ಸಿಲ್ವರ್ ಜ್ಯುವೆಲ್ರಿ ಅಂತ ಒಂದು ಶಾಪ್ ಇದೆ. ಇಲ್ಲಿ ಸಿಲ್ವರ್ ಬೀಡ್ಸ್ಗಳು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಆ ಮಣಿ ಮಧ್ಯೆ ಒಂದು ಸಿಲ್ವರ್ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಿಲ್ವರ್ ಬೀಡ್ಸ್ನ ಇಲ್ಲೇ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ವರ್ಣಿಕಾ ಸಿಲ್ವರ್ ಸ್ಟೋರ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಈ ನಡುವೆ ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ವೈರಲ್ ಆದಂಥ ಸ್ಟೋರ್ ಇದು. ಆ್ಯಂಡ್ ಅವ್ರು ಅಫೋರ್ಡೆಬಲ್ ಪ್ರೈಸಲ್ಲೂ ಹಾಕ್ಕೊಡ್ತಾರೆ. ಇನ್ನು ರಾಜಾ ಮಾರ್ಕೆಟ್ ಒಳಗಡೆ ಹೋಗಿ ಯಾರ ಹತ್ರ ಕೇಳಿದ್ರು ಎಲ್ಲಿ ಸರಗಳನ್ನ ಪೋಣಿಸ್ತಾರೆ ಅಂತ ಕೇಳಿದ್ರು ಅವ್ರು ತೋರಿಸ್ತಾರೆ. ಅವ್ರು ಹೀಗೆ ರೋಡ್ ಸೈಡಲ್ಲೇ ಕೂತಿರ್ತಾರೆ ಆಯಿತಾ. 1 ಲೇಯರ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನೀವು ಎಷ್ಟು ಲೇಯರ್ ಸರ ತೊಗೋತೀರೋ ಅಷ್ಟು ಚಾರ್ಜ್ ಮಾಡ್ತಾರೆ ಅವ್ರ ಹತ್ರ. ಅದಲ್ಲದೆ ಪೋಣಿಸೋದಲ್ದಲೆ ಅಲ್ಲೇ ಕೂಡ ಆರ್ಟಿಫಿಷಿಯಲ್ ಅಂದರೆ 1 ಗ್ರಾಮ್ ಗೋಲ್ಡಲ್ಲಿ ಸರಗಳಿರುತ್ತೆ, ಅದು ಕೂಡ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾರೆ. ಸೊ ಈಗ ನಮ್ಮ ಅಮ್ಮನ ಸರನ ಈ ಥರ ಅವರಲ್ಲೇ ನಾವು ಕಣ್ಣೆದುರುಗಡೆನೆ ಕೂತ್ಕೊಂಡು ಪೋಣಿಸ್ಕೊಂಡು ಬರ್ಬೋದು. ಇದು ನಮ್ಮ ಅಮ್ಮನ ಸರನ ಈಗ ಅವ್ರು ಪೋಣಿಸ್ತಾ ಇದ್ದಾರೆ ಆಯಿತಾ. ನಿಮ್ಮ ಹತ್ರ ಯಾರ ಹತ್ರ ಆದರೂ ಪರ್ಲ್ಸ್ ಇದ್ದು ನಿಮಗೆ ಅದನ್ನ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಇಲ್ಲಿ ಹೋಗಿ ಅವ್ರ ಥ್ರೆಡ್ಡಲ್ಲಿ ನೀಟಾಗಿ ಪೋಣಿಸ್ಕೊಡ್ತಾರೆ. ಆ್ಯಂಡ್ ಈ ಥರ ನಾನು ಆಲೇ 2-3 ಟೈಮ್ಸ್ ಮಾಡಿಸ್ಕೊಂಡಿದ್ದೀನಿ ಅವ್ರ ಹತ್ರ. ಸೊ ಅದಕ್ಕೋಸ್ಕರ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟ್ ಇದೆ ಒಂದ್ಸತಿ ರಾಜಾ ಮಾರ್ಕೆಟ್ಗೆ ಹೋಗಿ ಆಯಿತಾ. ಇದು ಏನಿರ್ಬೋದು ಅಂತ ಗೆಸ್ ಮಾಡಿ. ನೋಡಂಗಿಲ್ಲ, ಹಿಂಗೆ ನೋಡಬೇಕು. ಏನಿದೆ ಬಾಲ ಚೆನ್ನಾಗಿದ್ದೀನಾ? ಡ್ಯಾನ್ಸಿಂಗ್ ಬಾಲ್. ನಿಮ್ಮ ಅದಕ್ಕೆ ನಿಮ್ಮನ್ನ ದಡ್ಡ ಅನ್ನೋದು. ಇದೇನು ಹೇಳಿ, ಮನಿ ಬ್ಯಾಂಕ್ ಅಂದರೆ ಮಕ್ಳಿಗೆ ಇವಾಗ್ಲಿಂದನೇ ಹೇಳ್ಕೊಡ್ಬೇಕು, ದುಡ್ಡು ಕುಡಿಕ್ಬೇಕು ಅಂತ ಆ ಥಾಟಲ್ಲಿ ತಂದಿರೋದು. ಅಷ್ಟು ಗೊತ್ತಾಗಲ್ವಲ್ರಿ ನಿಮಗೆ. ಚಿಕ್ಕಪೇಟೆ ಶಾಪಿಂಗ್ನೆಲ್ಲ ಫುಲ್ ಕಂಪ್ಲೀಟಾಗಿ ನೋಡಿದ್ರಿ. ಬಟ್ ನಾನು ಚಿಕ್ಕಪೇಟೆಗೆ ಹೋದಾಗೆಲ್ಲ ಏನಾದರೂ ಒಂದು ಹೊಸದಿರುತ್ತೆ ಆಯ್ತಾ ತೋರಿಸ್ತೀನಿ. ಯಾಕಂದರೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿರ್ತೀನಿ, ಅಷ್ಟು ನೋಡಿರ್ತೀನಿ. ಆ್ಯಂಡ್ ಇದನ್ನೆಲ್ಲ ನಾನು ಇವತ್ತಿಂದ ನೋಡ್ಕೊಂಡು ಬಂದಿರೋದಲ್ಲ, ಪಾಸ್ಟ್ ಫ್ಯೂ ಇಯರ್ಸಿಂದ ಚಿಕ್ಕಪೇಟೆಗೆ ಹೋದಾಗೆಲ್ಲ ರಿಸರ್ಚ್ ಮಾಡಿ ಹುಡುಕಿ ನನಗಿಷ್ಟ ಆದಂಥದ್ದನ್ನ ಮಾತ್ರ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾನು ಎಷ್ಟೇ ಚಿಕ್ಕಪೇಟೆ ವ್ಲಾಗ್ ಮಾಡಿದ್ರು ದಸ್ ಲಾಟ್ ಆಫ್ ನ್ಯೂ ಥಿಂಗ್ಸ್ ನನಗೆ ತೋರಿಸೋದಿರೋದು. ಸೊ ಅಂಥದ್ರಲ್ಲಿ ಇವತ್ತು ಬಂದು ನೀವು ವೀಡಿಯೋದಲ್ಲೇ ನೋಡಿದ್ರಲ್ಲ, ಆ್ಯಕ್ಚುಲಿ ಅವರು ಮಣಿ ಪೋಣಿಸ್ತಾ ಇದ್ರಲ್ಲ, ಅಂಥದ್ದೇ ಬಂದು ಇದು ನಾನು ತುಂಬ ಪಾಸ್ಟಲ್ಲಿ ತೊಗೊಂಡಿದ್ದಾಯ್ತಾ. ಆ ಮಣಿ ಪೋಣಿಸ್ತಾರ ಹತ್ರ ಅವ್ರ ಹತ್ರನೇ ತೊಗೊಂಡಿದ್ದು. ಸೊ ಈ ಸತಿನೂ ನಾವು ಅಮ್ಮ ಹೋಗಿದ್ರಲ್ಲ, ಸೊ ಅವ್ರಿಗೆ ಅಂಥೇಳಿ ಅಲ್ಲೇ ಪೋಣಿಸ್ತಾ ಇದ್ರು ಅವರು. ಅವ್ರ ಹತ್ರನೇ ಅಮ್ಮಂಗೆ ನೀನು ಇಲ್ಲೇ ಪೋಣಿಸ್ಕೊ ಮಣಿನ ಅಂತ ಹೇಳಿ ತೊಗೊಂಡಿದ್ದು. ಆ್ಯಂಡ್ ಇದು ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಬಂದು ಅಲ್ಲಿ ಜಸ್ಟ್ 100 ರೂಪೀಸೇನೋ ಒಂದು ಲೈನ್ಗಾಗುತ್ತೆ. ಆ್ಯಂಡ್ ಇದು ಬಂದು ಸಿಲ್ವರ್ದು, ಆ ಕಡೆ ಈ ಕಡೆ ಇರೋದು ಸಿಲ್ವರ್ದು, ಕೆಳಗಡೆ ಬಂದು ಸ್ಮಾಲ್ದು ಸಿಲ್ವರ್ ಬೀಡ್ಸ್ ಹಾಕ್ಸಿದ್ದೀನಿ ಆಯಿತಾ ಇದಕ್ಕೆ. ಆ್ಯಂಡ್ ನೀವು ಯಾವ ಥರ ಯೋಚನೆ ಮಾಡ್ಬೋದು ಅಂದರೆ, ನೀವು ಬೇಕಾದರೆ ನಿಮಗೆ ಗೊತ್ತಿರೋ ಆಚಾರಿ ಹತ್ರನೇ ಈ ಥರ ಬೀಡ್ಸ್ನ ತೊಗೊಂಡು ಹೋಗ್ಬೋದು. ಮತ್ತು ಈ ಸೈಡಿಗೆ ಇದಾಕಿದಾರಲ್ಲ ಅದನ್ನು ನೀವು ಇಲ್ಲಿಂದಾನೇ ತೊಗೊಂಡು ಹೋಗ್ಬೋದು. ಆರ್ ಎಲ್ಸ್ ನೀವು ಅಲ್ಲೇ ರಾಜಾ ಮಾರ್ಕೆಟಿಗೆ ಹೋದರೆ ದೇರ್ ಇಸ್ ಲಾಟ್ ಆಫ್ ಶಾಪ್ ಆಯಿತಾ. ಅದರಲ್ಲಿ ವರ್ಣಿಕಾ ಜ್ಯುವೆಲ್ಸ್ ಅನ್ನೋದು ಒಂದು ಶಾಪ್ ಇದೆ. ಅವ್ರ ಹತ್ರ ವೈಡ್ ವೆರೈಟಿ ಕಲೆಕ್ಷನ್ಸ್ ಇದೆ. ಇದು ನಾನು ಇವತ್ತು ತೊಗೊಂಡಿದ್ದಾರಂತ
ತೊಗೊಂಡಿದ್ದಂಥದ್ದಲ್ಲ. ತುಂಬ ಇಯರಿಂಗ್ಸ್ಗಳನ್ನ ಅವ್ರ ಹತ್ರ ತೊಗೊಂಡಿದ್ದೀನಿ, ಮತ್ತು ಈ ಬೀಟ್ಸ್ಗಳನ್ನೂ ನಾನು ಯೂಶ್ವಲಿ ಅವ್ರ ಹತ್ರನೇ ತೊಗೊಳೋದು. ಒಂದು ಈ ಪರ್ಪಲ್ ಬೀಟ್ ಆಯಿತಾ, ಇದರಲ್ಲಿ ನೋಡಿ ಮುಂದೆ ಬಾಂಜು, ಇದರಲ್ಲಿ ನೋಡಿ ಎಷ್ಟು ಶೈನಿಂಗ್ ಇದೆ ಈ ಬೀಟ್ಸ್ ಅಂತ. ಸೊ ಇದನ್ನ ನಾನು ಅಲ್ಲೇ ತೊಗೊಂಡಿದ್ದು. ಇದೆಲ್ಲ ಅವಾಗೆಲ್ಲ ಜಸ್ಟ್ 600-700 ರುಪೀಸ್ಗೆಲ್ಲ ಈ ಮಣಿ ಮತ್ತು ಇದು ಸಿಗ್ತಾಯಿತ್ತು. 100 ರುಪೀಸೇನೋ ನಾನು ಪೋಣಿಸೋದಕ್ಕೆ ಕೊಡ್ತಾಯಿದ್ದೆ ಅಷ್ಟೇ. ಇದು ಒಂದು ಆವಾಗಲೇ ಶಾಪಿಂಗ್ ಮಾಡಿಟ್ಟಿದ್ದೆ. ಇದು ಅಂಥದ್ದೇ ಒಂದು ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಸೇಮ್ ಅದೇ ಥರನೇ ಕೆಳಗಡೆ ಸಿಲ್ವರ್ ಬೀಡ್ಸ್ ಇದ್ದಾವೆ, ಆ ಕಡೆ ಈ ಕಡೆ ಸೈಡಿಗೆ ಮಾತ್ರ ಸಿಲ್ವರ್ ಹಾಕ್ಸಿದ್ದೀನಿ. ಆ್ಯಂಡ್ ಸಿಲ್ವರ್ ಅಫೋರ್ಡ್ ಮಾಡೋಕ್ಕಾಗದಿರೋರಿಗೆ ಅಲ್ಲಿ ಇನ್ನೊಂದು ಶಾಪ್ ಇದೆ, ಅಣ್ಣ ಪೋಣಿಸ್ತಾ ಇರ್ತಾರಲ್ಲ, ಎದುರುಗಡೆನೇ ಒಂದು ಆರ್ಟಿಫಿಷಿಯಲ್ ಸ್ಟೋರ್ ಇದೆ. ಅಲ್ಲಿ ಹೋದರೆ ನಿಮ್ಗೆ ಆರ್ಟಿಫಿಷಿಯಲಲ್ಲೂ ಸಿಗುತ್ತೆ. ನಾನು ಯಾಕೆ ಆರ್ಟಿಫಿಷಿಯಲ್ಗೆ ಇನ್ವೆಸ್ಟ್ ಮಾಡಲ್ಲ ಅಂತ ಹೇಳ್ತೀನಿ. ನಾನು ಇಲ್ಲಿವರೆಗೂ ನಂಗೆ ಇಷ್ಟ ಆದರೆ ತೊಗೊಂಡೆ ಗೋಲ್ಡ್ ಇಲ್ಲ ಸಿಲ್ವರ್ ತೊಗೋತೀನಿ, ಇಲ್ಲ ಅದರ್ವೈಸ್ ಐ ನಾಟ್ ಇನ್ವೆಸ್ಟ್ ಇನ್ ಆರ್ಟಿಫಿಷಿಯಲ್. ಯಾಕಂದರೆ ನನ್ನ ಥಾಟ್ ಇಷ್ಟ, ಆರ್ಟಿಫಿಷಿಯಲ್ ಯೂಸ್ ಮಾಡಿ ಇವಾಗ ನೀವು ಆರ್ಟಿಫಿಷಿಯಲ್ ತೊಗೋತೀರ ಅಂದರೂ 3,000-4,000 ಕಮ್ಮಿ ಯಾವುದೂ ಬರೋಲ್ಲ. ಪ್ಲಸ್ ನೀವು ಅಲ್ಲಿ ಹೋದಾಗಲೂ ಅವ್ರ ಹತ್ರ ಒಂದು ಆರ್ಟಿಫಿಷಿಯಲ್, ಈ ಅಣ್ಣ ಪೋಣಿಸ್ತಾ ಇರ್ತಾರಲ್ಲ ಮಣಿ, ಅವ್ರ ಹತ್ರನೇ ಆರ್ಟಿಫಿಷಿಯಲ್ ಈ ಥರ ಚೈನ್ ಇದೆ. ಅದು ಎಷ್ಟು ಗೊತ್ತಾ, 1,500 ರೂಪಾಯಿ ಹೇಳ್ತಾರೆ. ನಾನು ಇದಕ್ಕೆ ಜಸ್ಟ್ 800 ರುಪೀಸ್ ಕೊಟ್ಟಿದ್ದೀನಿ. ಐ ಹ್ಯಾವ್ ಗಾಟ್ ಸಿಲ್ವರ್. ಸೊ ನೀವು ಅಲ್ಲಿ ಶಾಪ್ಗಳು ತುಂಬ ಇದೆ ಆಯಿತಾ, ರಾಜಾ ಮಾರ್ಕೆಟ್ ಒಳಗಡೆ ನೀವು ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ. ಅವರೆಲ್ಲ ಏನು ಹೇಳ್ತಾರೆ, ಈ ಥರ ಮಣಿ ಸರಗಳಿಗೆಲ್ಲ ಆದರೆ ಹೇಳ್ತಾರೆ ಏನಾದರೂ 3,000-4,000ವರೆಗೂ ಹೇಳ್ತಾರೆ. ಅದೇ ನೀವು ಮಣಿ ತೊಗೊಂಡು ಪೋಣಿಸ್ಕೊತೀರ ಅಂದರೆ ಚೀಪ್ಗೆ ಸಿಗುತ್ತಲ್ಲ. ಸೊ ನಾನು ಯೂಶ್ವಲಿ ಈ ಥರನೇ ಮಾಡೋದು. ನಮ್ಮಮ್ಮ ಅಲ್ಲಿ ನೋಡಿ ಆ್ಯಕ್ಚುಲಿ ಅವರು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ರು, ನಾನು ಈಗ ತೊಗೋತೀನಿ ಚೈನ್ ಅಂತ. ನಾನು ಆಮೇಲೆ ಯೋಚನೆ ಮಾಡಿ ಬೀಟ್ಸ್ ಎಷ್ಟು ಅಂತ ಅಲ್ಲೇ ಲೋಕಲ್ ಸ್ಟೋರ್ನ ಎಕ್ಸ್ಪ್ಲೋರ್ ಮಾಡಿದೆ. ಅವ್ರು ಬೀಟ್ಸ್ ಇಷ್ಟಿಷ್ಟು ಅಂತ ಹೇಳಿದ್ರು. ಆಮೇಲೆ ಅವರು ಮಣಿಗಳು ಎಷ್ಟು ಅಂತ ಕೇಳಿದಾಗ ನಮಗೆ ಅವರು ಸರ ಕೊಡೋ ಪ್ರೈಸ್ಗಿಂತ ಕಮ್ಮಿ ಪ್ರೈಸ್ಗೆ ಸಿಗ್ತಾಯಿತ್ತು. ಸೊ ಅಲ್ಲೇ ಸ್ವಲ್ಪ ಅವ್ರು ಟೈಮ್ ಇನ್ವೆಸ್ಟ್ ಮಾಡಿದ್ರು ಪರವಾಗಿಲ್ಲ, ನಾವು ಇನ್ನೂ ಚೀಪಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಪೋಣಿಸ್ಕೊಂಡು ಬಂದಿದ್ದೆ. ಇದೆಲ್ಲ ಹಳೇದು, ಬಟ್ ಇವಾಗ ರೀಸೆಂಟಾಗಿ ಒಂದು ತೊಗೊಂಡೆ. ಇವಾಗ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗಿದೆ ಆಯಿತಾ, ಸೊ ಆಬ್ವಿಯಸ್ಲಿ ಇದು ಮನಿ ಪ್ರೈಸು ಜಾಸ್ತಿ ಆಗಿದೆ. ಇದೇ ಸರ ಸೇಮ್ ಟು ಸೇಮ್ ಸರನ ನಾನು ಇದರಲ್ಲಿ ನೋಡಿದೆ, ಒಂದು ಸ್ಟೋರಲ್ಲಿ ನೋಡಿದೆ. ಅದ್ರದ್ದು ಎಕ್ಸಾಕ್ಟ್ ಇಮಿಟೇಷನ್ ಕಾಪಿ ಚೈನು. ಬಟ್ ಆದರೆ ಅಲ್ಲಿ ಎಷ್ಟು ಹೇಳಿದ್ರು ಅಂದರೆ 7,000 ಹೇಳಿದ್ರು. ಇದಕ್ಕೆ ನಾನು 1,800 ರುಪೀಸ್ ಏನೋ ಖರ್ಚು ಮಾಡಿದ್ದೀನಿ, ಲೈಕ್ ಈ ಮಣಿಗೆ ಮತ್ತು ಈ ಬೀಡ್ಸ್ಗೆ ಆಲ್ ಆರ್ ಸಿಲ್ವರ್ ಒನ್. ಸೊ ಅದನ್ನು ಹುಡುಕಿ ನೋಡಿ ತಗೊಳ್ಳಿ. ಆ್ಯಂಡ್ ಆದರೆ ನೀವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ, ಯಾಕಂದರೆ ಮಿನಿಮಮ್ 1-1.5 ಅವರ್ ಕಮ್ಮಿ ಅಂತೂ ಯಾವುದೂ ಆಗಲ್ಲ. ಸೊ ಇದು ಒಂದು ಚೈನ್ ಆಯಿತಾ ತೊಗೊಂಡಿದ್ದು. ಆ ಅಣ್ಣ ಪೋಣಿಸ್ತಾ ಇದ್ದಾರಲ್ಲ, ಸೊ ಅವರಿಗೆ ನಾನು ಯಾವ ಥರ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಈಗ ರೀಸೆಂಟಾಗಿ ನಾನು 10 ಡೇಸಲ್ಲಿ ನಾವು ಅಚಿಂಕ್ಯನ ಬರ್ಡೇ ಬರುತ್ತಾ, ಸೊ ನನಗೆ ಈ ಸತಿ ಆ್ಯಕ್ಚುಲಿ ಒಂದು ಇದ್ರ ಥೀಮಲ್ಲಿ ಡೆಕೋರೇಷನ್ ಬೇಕಿತ್ತು, ಲೈಕ್ ಜಂಗಲ್ ಥೀಮಲ್ಲಿ ಡೆಕೋರೇಷನ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಏನು ಯೋಚನೆ ಮಾಡಿದೆ, ಫಸ್ಟ್ ಒಬ್ಬರು ಡೆಕೋರೇಷನ್ ಅವ್ರ ಹತ್ರ ಕೇಳಿದ್ವಿ ಅಂತ. ಸೊ ನಾವಿವಾಗ ಊರಲ್ಲಿ ಇರೋದ್ರಿಂದ ನಮಗೆ ಬೆಂಗಳೂರಲ್ಲಾದರೆ ಚೀಪಾಗಿ ಸಿಗ್ತಾರೆ, ಊರಲ್ಲಾದರೆ ಕಾಸ್ಟ್ಲಿ ಹೇಳ್ತಾರೆ. ಸೊ ಅವ್ರೇನು ಹೇಳಿದ್ರು 7,000 ಏನೋ ಹೇಳಿದ್ರು ನಾನು ತೋರಿಸಿರೋ ಡೆಕೋರೇಷನ್ಗೆ. ಅದು ಏನಿಲ್ಲ, ಒಂದು ಸರ್ಕಲ್ ಬಲ್ಬನ್ ಇದೆ, ಅದಕ್ಕೋಸ್ಕರ ಅದನ್ನ ಸುತ್ತಿ ಹಾಕೋದು ಅಷ್ಟಕ್ಕೆ ಅವ್ರು 7,000 ಕೇಳಿದ್ರೆ. ಐ ಫೆಲ್ಟ್ ಇಟ್ ವಾಸ್ ಬಿಟ್ ಎಕ್ಸ್ಪೆನ್ಸಿವ್ ಅಂತ. ಸೊ ನಾನು ನಾವೇ ಮನೆಯಲ್ಲೇ ಮಾಡ್ಕೊಂಡ್ರಾಯ್ತು ಅಂತ ತಗೊಂಡು ಬಂದೆ. ಫಸ್ಟ್ ಬಂದು ಈ ಕ್ಯಾಪ್ಸ್ ಆಯಿತಾ, ಇದು 50 ರುಪೀಸ್ ಏನೋ ಪ್ಯಾಕ್ ಆಫ್ 2, 4, 6, 8 ಆ್ಯಂಡ್ 10 ಕ್ಯಾಪ್ಸ್ಗೆ 50 ರುಪೀಸ್ ಏನೋ ಇದು. ಸೊ ಇದು ಬಂದು ನಾನು ಅಂಗಡಿ ನಿಮ್ಗೆ ಅಲ್ಲೇ ಶಾಪ್ನ ನಿಮಗೆ ವಿಡಿಯೋದಲ್ಲೇ ತೋರಿಸಿದ್ದೀನಿ, ಅಲ್ಲೇ ತೊಗೊಂಡಿದ್ದು. ನೆಕ್ಸ್ಟ್ ಬಂದು ಈ ಕೇಕ್ ಸ್ಟ್ಯಾಂಡ್ ಬಂದು 165 ರುಪೀಸ್. ಇದನ್ನ ನೀವು ಸ್ಕ್ರೂನ ಟೈಟ್ ಮಾಡಿದ್ರೆ ಇಟ್ ಇಸ್ ರಿಮೂವೇಬಲ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಥರ ತಿರುಗಿಸ್ಕೊಂಡಿರ್ತಾರ. ಸೊ ಅದು ಟೈಟ್ ಆಗುತ್ತೆ. ಆಮೇಲಿಂದ ನೀವು ಕೇಕ್ನ ಪ್ಲೇಸ್ ಮಾಡ್ಬೋದು. ನನ್ನ ಹತ್ರ ಯಾವುದೂ ಇರಲಿಲ್ಲ ಅಂಥೇಳಿ ಇದನ್ನ ತೊಗೊಂಡು, ಇದೆಲ್ಲ ಜಸ್ಟ್ 165 ರುಪೀಸ್ ಏನು ಅಷ್ಟೇ. ನಾನು ಇನ್ನೊಂದು ಸ್ಟ್ಯಾಂಡ್ ನೋಡಿದ್ದೀನಿ ಅಲ್ಲಿ ವರಮಹಾಲಕ್ಷ್ಮಿ, ಅದು ಚೆನ್ನಾಗಿರುತ್ತೆ, ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರು ಆದರೆ ಚಿಕ್ಕಪೇಟೆಗೆ ಹೋದರೆ ಅದೊಂದು ಸ್ಕ್ವೇರ್ ಸ್ಟ್ಯಾಂಡ್ ನೋಡಿದ್ದೀನಿ, ಇಟ್ಸ್ ಇಸ್ ರಿಯಲಿ ನೈಸ್ ಆಯಿತಾ. ಸೊ ಈ ಥರ ಕೇಕ್ನ ಇಡೋದು, ಇದೊಂದು ತಗೊಂಡ. ನೆಕ್ಸ್ಟ್ ಬಂದು ಈ ಬ್ಲಾಸ್ಟರ್ಗೆ ಎಷ್ಟು ರೂಪಾಯಿ, 60 ರುಪೀಸ್ ಏನೋ ಒಂದು ಬ್ಲಾಸ್ಟರ್. ನನಗಿದು ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದೇನು ಅಂದರೆ ಇದರಲ್ಲಿ ಡಾಲರ್ಸ್ ಇದ್ದಾವೆ, ದುಡ್ಡಿದ್ದಾವೆ.
ಸೊ ಎಷ್ಟೋ ಥರದ್ದು ನೋಡಿದೆ, ಯಾವಾಗಲೂ ಪೇಪರ್ ಇರೋದು, ಬಟ್ ಇದು ಪೇಪರೇ, ಬಟ್ ಡಾಲರ್ ಕರೆನ್ಸಿ ಇದೆ. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡಿದ್ದೀನಿ. ಹಾಂ, ಇದು 85 ರುಪೀಸ್ ಒಂದು. ನೆಕ್ಸ್ಟ್ ಬಂದು ಇದು 2 ಇಯರ್ದು ದೊಡ್ಡ ಬಲೂನ್ ಬರುತ್ತಲ್ಲ, ಊದಿ ಅಂಟ್ಸಕ್ಕೆ ಅಂತ, ಫಾಯಿಲ್ ಬಲೂನ್ ಅಂತ ಬರುತ್ತೆ, ಅದನ್ನ ತೊಗೊಂಡಿದ್ದೀನಿ. ಇದು 130 ರುಪೀಸ್. ನಾನು ಅಮೆಝಾನ್ ಪ್ರೈಸ್ನ ಕಂಪೇರ್ ಮಾಡಿ ನಿಮಗೆ ಮೇಲ್ ಹಾಕಿರ್ತೀನಿ ಎಷ್ಟಕ್ಕೆ ಸಿಗುತ್ತಿದ್ದು, ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ. ಬಟ್ ಇದು ಬಂದು 130 ರುಪೀಸ್. ನೆಕ್ಸ್ಟ್ ಬಂದು ಈ ಅನಿಮಲ್ಸ್ ಬಂದು ಎಷ್ಟು ರುಪೀಸ್ ಗೊತ್ತಾ? ಹಾಂ, 65 ರುಪೀಸ್ ಅಷ್ಟೇ ಈ ಎಲ್ಲ ಅನಿಮಲ್ಸ್ಗೆ. ಅಲ್ಲಿ ಲಯನ್ ಇದೆ, ಎಲಿಫೆಂಟ್ ಇದೆ, ಜಿರಾಫ್ ಇದೆ, ಇನ್ನೊಂದು ಯಾವುದೋ ಒಂದು ಅನಿಮಲ್ ಇದೆ, ಟೈಗರ್ ಅನ್ಸುತ್ತೆ. ಹಾಂ, ಮಂಕಿ ಇದೆ. ಸೊ ಇಷ್ಟಕ್ಕೆ 65 ರುಪೀಸ್. ಇದನ್ನೆಲ್ಲ ಅಲ್ಲಿ ಗೋಡೆ ಮೇಲೆ ಅಂಟಿಸ್ಬೋದು ಅಂತ ತೊಗೊಂಡಿದ್ದೀನಿ. ಯಾಕಂದರೆ ನಾನು ನೋಡಿದ್ದು ಡೆಕೋರೇಷನ್ ಥೀಮಲ್ಲಿ ಆ ಥರ ಕೇಳಿದ್ರು. ನೆಕ್ಸ್ಟ್ ಬಂದು ಈ ಬಲೂನ್ಸು. ಇದು ಆಲಿವ್ ಗ್ರೀನು, ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ. ನಾನು ಚೂಸ್ ಮಾಡಿದ ಕಲರಲ್ಲಿ ಅದೊಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಇತ್ತು. ಯಾಕಂದರೆ ಅವರು ತೋರಿಸಿದ ಕ್ವಾಲಿಟಿ ಪ್ರೈಸಲ್ಲಿ ನಾನು ಕೇಳ್ತಿದ್ದಿದ್ದ ಪ್ರೈಸಲ್ಲಿ ಅವ್ರ ಹತ್ರ ಇರಲಿಲ್ಲ. ಸೊ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ 100 ಬಲೂನ್ಸ್ಗೆ ಇದು 200 ರುಪೀಸ್ ಏನೋ. ಸೆಕೆಂಡ್ ಒನ್ ಬಂದು ಈ ಕೇಕ್ ಡೆಕೋರೇಷನ್ ಟಾಪರ್ಸ್. ಇದು ಬೇಸಿಕಲಿ ಜಂಗಲ್ ಥೀಮ್ ಸೆಲೆಕ್ಷನ್ ಮಾಡಿರೋದ್ರಿಂದ ಎಲ್ಲ ಜಂಗಲ್ ಥೀಮಲ್ಲೇ ಬರುತ್ತೆ. ಲೈಕ್ ಮಂಕಿ ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು, ಎಲ್ಲನೂ ಜಂಗಲ್ ಥೀಮ್ ಕೇಕ್ ಟಾಪರ್ಸೇ ಇದ್ದಾವೆ. ಇದು ಬಂದು 65 ರುಪೀಸ್. ಆ್ಯಂಡ್ ನೆಕ್ಸ್ಟು ಇದು ಬಂದು ಬರ್ತ್ಡೇ ಬ್ಯಾನರ್, ಅಂದರೆ ನೀವು ಗೋಡೆಗೆ ನೇತಾಕ್ತಿರಲ್ಲ ಅದು ಕೂಡ ಜಂಗಲ್ ಥೀಮಲ್ಲೇ ಇದೆ. ಯಾವ ಥರ ಬರುತ್ತೆ ಅಂದರೆ ಈ ಥರ ಬರುತ್ತೆ. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಬರುತ್ತೆ. ಸೊ ಅದನ್ನ ನೀವು ಆ ಬ್ಯಾನರ್ನ ನೀವು ಅಲ್ಲಿ ಅಂಟಾಕ್ಬೋದು. ಇದು ಬಂದು 130 ರುಪೀಸ್ ಬ್ಯಾನರು. ನೆಕ್ಸ್ಟ್ ಬಂದು ಸೇಮ್ ನಂಬರ್ 2 ಅಲ್ಲಿ ನೀವು ಫಾಯಿಲ್ ಬಲೂನ್ ನೋಡೋದಲ್ಲ, ಅದೇ ಥರದ್ರಲ್ಲಿ ಇದು ಫಾಯಿಲ್ ಜಿರಾಫೆ. ಇದು ಸೇಮ್ ಪ್ರೈಸ್, ಏನೂ ಡಿಫ್ರೆನ್ಸ್ ಇಲ್ಲ. ಎರಡು ಸ್ವಲ್ಪ ಉದ್ದ ಬರುತ್ತೆ. ಸೊ ಅದಕ್ಕೆ ಇದು ಬಂದು 130 ರುಪೀಸ್. ಆ ಕಡೆ ಈ ಕಡೆ ಬಲೂನ್ ಇಟ್ಟಿದ್ದೀನಿ, ಅದ್ರ ಮೇಲೆ ಇದನ್ನ ಪೇಸ್ಟ್ ಮಾಡೋಕ್ಕೆ. ಸೊ ಇದು 130 ರುಪೀಸ್. ನೆಕ್ಸ್ಟ್ ಬಂದು ಇದು ಏರ್ ಫಿಲ್ಲರ್, ಬಲೂನ್ಸ್ಗೆಲ್ಲ ಏರ್ ಫಿಲ್ ಮಾಡೋದು. ಇದು ಬಂದು 130 ರುಪೀಸ್. ನನ್ನ ಹತ್ರ ಆ್ಯಕ್ಚುಲಿ ಒಂದಿದೆ, ಬಟ್ ಇನ್ನೂ ಒಂದು ಎಕ್ಸ್ಟ್ರಾ ಯಾಕೆ ತಂದೆ ಅಂದರೆ ತುಂಬ ಜನ ಸೇರಿಕೊಂಡಾಗ ನಾವು ಬೇಗ ಇದನ್ನ ರೆಡಿ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರ ಆ ಕಾನ್ಸೆಪ್ಟಲ್ಲಿ ಚೆನ್ನಾಗಿರೋ ತಂದಿದ್ದೀನಿ. ನನ್ನ ಹತ್ರ ಇರೋದು ಸ್ವಲ್ಪ ಪ್ರೀಮಿಯಮ್, ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ, ಬಟ್ ಇದು ನೋಡೋಕೆ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಆಲಿವ್ ಗ್ರೀನಲ್ಲಿ ತೊಗೊಂಡಲ್ಲ, ಅದೇ ಇದರಲ್ಲಿ ಬಲೂನ್ ಸ್ವಲ್ಪ ಕಮ್ಮಿ ಇದೆ. ಅದು 100 ಇದೆ, ಇದು 50 ಇದೆ. ಸೊ ಅದು 200 ರುಪೀಸನ್ನು ಹಾಕಿದ್ದಾರೆ. ಇದು ಬರೀ 60 ರುಪೀಸ್ ಹಾಕಿದ್ದಾರೆ ಅಷ್ಟೇ. ಸೇಮ್ ಕ್ವಾಲಿಟಿ, ಬಟ್ ಬಲೂನ್ಸ್ ಸ್ವಲ್ಪ ಕಮ್ಮಿ ಇದ್ದಾವೆ. ಯಾಕಂದರೆ ನಂಗೆ ಅಷ್ಟೊಂದು ಬೇಡ ಅಂತ ಹೇಳಿದ್ದೆ ಅವ್ರ ಹತ್ರ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದು ಇದು ಬಂದು 100 ಬಲೂನ್ಸೆ, ಬಟ್ ನಾನು ಕೇಳಿದ್ದು 100 ರುಪೀಸ್ ಪ್ಯಾಕೆಟಲ್ಲಿ. ಸೊ ಅದರಲ್ಲಿ ಇದು ಬಂದು 100 ಬಲೂನ್ಸ್, ಅಂದರೆ ₹1 ಒಂದು ಬಲೂನ್ ಆಗುತ್ತೆ ಅಷ್ಟೇ. ಇದು 100 ಬಲೂನ್ಸ್ಗೆ 100 ರುಪೀಸ್. ಈ ಕ್ವಾಲಿಟಿ ಇದೆ. ನಾನು ಎಲ್ಲ ಬಲೂನ್ಸು ಕೇಳಿದ್ದು ಅವ್ರ ಹತ್ರ, ಬಟ್ ಅವ್ರ ಹತ್ರ ಇರಲಿಲ್ಲ. ಸೊ ನನಗೆ ಕಲರ್ಸ್ ಸೂಟ್ ಆಗೋವಂಥದ್ದು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದು ಒಂದು ಬಲೂನ್ಗೆ ₹2 ಬಿದ್ದಿದೆ, ಇದು ಒಂದು ಬಲೂನ್ಗೆ ₹1 ಬಿದ್ದಿದೆ. ಎಲ್ಲ 100 ಬಲೂನ್ಸ್ ಇದ್ದಾವೆ. ನೆಕ್ಸ್ಟ್ ಬಂದು ಇದೊಂದು ಗ್ರೀನ್. ಸೊ ಇದು ಕೂಡ ಎಷ್ಟು ಆಗ್ತಿದೆ ಅಂದರೆ ಇಲ್ಲೇ, ಅದಕ್ಕೆ ನಾನು ಎಲ್ಲ ಪ್ರೈಸ್ ಮಾಡ್ಕೋಗ್ತೀನಿ ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡು ಬಂದಿದ್ದೀನಿ. ಇದು ಬಂದು ಇದ್ರ ಪ್ರೈಸ್ 60 ರುಪೀಸ್. ಅದೇ 50 ಬಲೂನ್ಸ್ ಇದ್ದಾವೆ, 100 ಬಲೂನ್ಸ್ ಇಲ್ಲ. ಸೊ ಇದು ಅಂತ ಬಂದಿದ್ದೀನಿ ಗ್ರೀನ್. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಬರುತ್ತೆ ಆ್ಯಸ್ ಯೂಶುವಲ್ ಡಬಲ್ ಸೈಡ್ ಗಮ್ಟೆ. ಆಮೇಲೆ 2 ಅನ್ನೋ ನಂಬರ್ನ ತೊಗೊಂಡಿದ್ದೀನಿ. ಆಮೇಲೆ ಇದು ಬಂದು ಆ ಬಲೂನ್ ರಿಂಗ್ ಮಾಡ್ತಾರಲ್ಲ, ಅದಕ್ಕೆ ಅಂತ ಸೂಟ್ ಆಗೋದು. ಇದು ಬಂದು 30 ರುಪೀಸ್. ನಿಮ್ಗೆ ಯಾವ ಲೆಂತ್ ಬೇಕೋ ಆ ಲೆಂತ್ಗೆ ಆ ಬಲೂನ್ನ ಚುಚ್ಕೊಂಡು ನೀವು ಬಲೂನ್ನ ಸಿಗಿಸ್ಕೋಬೋದು. ಸೊ ಆ ಪ್ರೈಸಲ್ಲಿ ತೊಗೊಂಡಿದ್ದಂಥದ್ದು. ಇನ್ನು ನಾನು ಯಾಕೆ ನಿಮಗೆ ಕಂಪ್ಯಾರಿಸನ್ ತೋರಿಸೋಣ ಅಂತಂದರೆ, ನಾನು ಒಂದು ನಿಮಗೆ ಅಮೆಝಾನಲ್ಲೇ ಎಷ್ಟು ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಅಲ್ಲೇ ತೋರಿಸಿರ್ತೀನಿ. ಬಟ್ ಆದರೆ ನಾನು ಎಷ್ಟು ಕೊಟ್ಟೆ ಅನ್ನೋದು ನಿಮ್ಗೆ ಇವಾಗ ತೋರಿಸ್ಬೇಕು ಅಂತೇಳಿ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಬಲೂನ್ ಸ್ಟ್ಯಾಂಡ್ಸ್ ಆಯಿತಾ. ನನ್ನ ಹತ್ರ ಈ ಥರ ಬಲೂನ್ ಸ್ಟ್ಯಾಂಡ್ಸ್ ಮುಂಚೆ ಇತ್ತು. ಆದರೆ ಏನಾಯಿತು ಅಂದರೆ ನಮ್ಮ ಮಾವನ ಬರ್ತಡೆಗೆ ಅಂತ ಇದ್ರೊಳಗಡೆ ಬಲೂನ್ ಎಲ್ಲ ಉಚ್ಚಿ ಡೆಕೋರೇಷನ್ಗೆ ಆ ಕಡೆ ಈ ಕಡೆ ಇಟ್ಟಿದ್ನ ಹುಡುಗರು ಎಲ್ಲ ಬಂದವರು ಒಂದೊಂದು ಕಡ್ಡಿನೇ ಎತ್ಕೊಂಡು ಹೋಗಿಲ್ಲ. ನಂಗೆ ಲಾಸ್ಟಲ್ಲಿ ಉಳಿದಿರೋದು ಬರೀ ಇದೊಂದು ಪ್ಲೇಟ್ ಮಾತ್ರ. ಸೊ ನನಗೆ ಅವಾಗಲಿಂದ ಬೇಜಾರಾಗ್ತಾಯಿತ್ತು. ಯಾಕಂದರೆ ನಾನು ಅದನ್ನ ತುಂಬ ಸಲ ರೀಯೂಸ್ ಮಾಡ್ಬೋದು ಅಂತ ತಂದಿದ್ದು, ಒಂದೇ ಸಲ ವೇಸ್ಟ್ ಆಗೋಲ್ಲ ಅಂತ.
ಬಟ್ ಆದರೆ ಆ ಸತಿ ನಾನು ಒಂದಕ್ಕೆ 150 ರುಪೀಸ್ ಏನೋ ಕೊಟ್ಟಿದ್ದೆ, ಇವಾಗ ಅರ್ಧ ಕೊಟ್ಟಿದ್ದೀನಿ. ದಟ್ ಇಸ್ 65 ರುಪೀಸ್ ಏನೋ ಇದು ಒಂದಕ್ಕೆ. ಸೊ ಆ ಒಂದು ರೇಟಲ್ಲೇ ಎರಡು ಇದು ಸಿಕ್ತು. ಸೊ ಇದನ್ನು ನಾನು ಚಿಕ್ಕಪೇಟೆ ತೊಗೊಂಡಿದ್ದು. ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನ ಬಲೂನ್ ಸ್ಟ್ಯಾಂಡ್ನ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೆ. ತಿರ್ಗಾ ವಾಪಸ್ ಆ ಅಂಗಡಿಗೆ ಹೋಗಿ ಬಲೂನ್ ಸ್ಟ್ಯಾಂಡ್ನ ತೊಗೊಂಡು ಬಂದೆ. ಯಾಕಂದರೆ ಬಲೂನ್ಸ್ ಇದರಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ನಾನು ಇದಕ್ಕೆ ಕಾಳೆ ಡೆಕೋರೇಷನ್ ಕೂಡ ಮಾಡಿದ್ದೀನಿ, ಅದು ಪಿಕ್ಚರ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದು ಕೂಡ 65 ರುಪೀಸ್ ಆಯಿತಾ. ಇನ್ನು ಇಷ್ಟೆಲ್ಲ ಅಚಿಂತ್ಯನ್ ಬರ್ತ್ಡೇ ಡೆಕೋರೇಷನ್ಗೆ ಅಂತ ತಂದಿದ್ದೀನಿ. ಲಾಸ್ಟ್ ಬಂದು ಒಂದು ರಿಟರ್ನ್ ಗಿಫ್ಟ್ ಕಾನ್ಸೆಪ್ಟಲ್ಲಿ ತಂದಿದ್ದೀನಿ. ಇದು ಬಂದು ಯಾವ ಥರ ಅಂದರೆ ಇಟ್ಸ್ ಮನಿ ಬ್ಯಾಂಕ್ ಆಯಿತಾ. ಮನಿ ಬ್ಯಾಂಕ್ಗೆ ಯಾಕೆ ಚೂಸ್ ಮಾಡಿದೆ ಅಂತ ನಾನು ಫಸ್ಟ್ ಹೇಳ್ತೀನಿ. ಒಂದು ಮಕ್ಕಳಲ್ಲಿ ಇವಾಗಲಿಂದಲೇ ಸೇವಿಂಗ್ಸ್ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮನಿ ಬ್ಯಾಂಕ್ನ ತೊಗೊಂಡು ಬಂದೆ. ಆ್ಯಂಡ್ ಇದು ನೋಡೋಕ್ಕೆ ಬಾಲ್ ಥರನೂ ಇದೆ. ಸೊ ನೀವು ಇದರಲ್ಲಿ ಆಟ ಆಡಲೂಬಹುದು. ಸೊ ಆಟ ಆಡೋ ಥರ ಯೂಸ್ ಆಗುತ್ತೆ. ದುಡ್ಡು ಸೇವ್ ಮಾಡ್ಕೋತೀನಿ ಅನ್ನೋರಿಗೆ ದುಡ್ಡು ಸೇವ್ ಮಾಡೋ ಥರನೂ ಇದೆ. ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡು ಬಂದೆ. ಇದು ಒಂದೇನೋ 20 ರುಪೀಸ್ ಏನೋ ಬಿತ್ತು ಇದು ಒಂದಕ್ಕೆ. ಸೊ ನಾವು ಜಾಸ್ತಿ ಹುಡುಗರ್ನೇನೋ ಕರೆಯಲ್ಲ ಅಂಥೇಳಿ 3, 6, 9, 2, 4, 6, 12 ತಂದಿದ್ದೀನಿ. ಅಲ್ಲ 2, 3, 2, 4, 6, 12 ತಂದಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು. ಇನ್ನು ಲಾಸ್ಟಲ್ಲಿ ಇದನ್ನ ಮಾತ್ರ ನಾನು ಅಂಗಡಿಲಿ ತೊಗೊಳ್ಳಿಲ್ಲ ಆಯಿತಾ, ಬೇರೆ ಅಂಗಡಿಯಲ್ಲಿ ತೊಗೊಂಡಿದ್ದು. ಇದು ಬಂದು ಇದನ್ನ ಹಾಕ್ಕೊಡೋಕ್ಕೆ ಅಂತ ಕವರ್ಸ್ ಇದು ಕೂಡ ಜಂಗಲ್ ಥೀಮಲ್ಲೇ ತಂದಿದ್ದೀನಿ. ರಿಟರ್ನ್ ಗಿಫ್ಟ್ ಕೊಡೋಣ ಅಂಥೇಳಿ. ಇದನ್ನ ನಾನು ಆ್ಯಕ್ಚುಲಿ ರಾಜಾ ಮಾರ್ಕೆಟ್ ಒಳಗಡೆಯಿಂದ ತಿರ್ಗಾ ಆಚೆ ಹೋದರೆ ನಿಮಗೆ ಬಟ್ಟೆ ಅಂಗಡಿದು ಒಂದು ಸಿಗುತ್ತೆ, ಅಲ್ಲಿ ಹಿಂದ್ಗಡೆ ತೊಗೊಂಡು ಬಂದಿರೋಂಥ. ಆ್ಯಂಡ್ ನಾನು ಇದು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆಯಿತಾ. ಇನ್ನೊಂದು 2-3 ಸಲ ಅಲ್ಲಿಗೆ ಹೋದಾಗ ನನಗೇನಾದ್ರು ತುಂಬ ವರ್ತ್ ಅನಿಸಿದ್ರೆ ನಿಮಗೆ ತೋರಿಸ್ತೀನಿ. ಇದು ತೊಗೊಂಡಿರೋ ಅಂಗಡಿ ಪ್ಲಸ್ ಈ ಕವರ್ ತೊಗೊಂಡಿರೋ ಅಂಗಡಿ, ಇದನ್ನ ತುಂಬ ಒಳಗಡೆ ಸುತ್ತಾಡ್ಕೊಂಡು ಕೇಳ್ಕೊಂಡು ಹೋಗಿದ್ದು ನಾನು ರಿಟರ್ನ್ ಗಿಫ್ಟ್ ಹೇಳ್ಕೊಡ್ಬೋದು ಅಂದಾಗ ಅವರು ಅಲ್ಲೇ ಇರ್ತಾರಲ್ಲ, ಅವ್ರು ಅಲ್ಲೇ ಸಜೆಸ್ಟ್ ಮಾಡಿದಂಥದ್ದು. ಸೊ ಇದನ್ನ ಒಂದು ತೊಗೊಂಡು ಬಂದಿದ್ದೀನಿ. ಸೊ ಇದಿಷ್ಟು ಬಂದು ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಆಯಿತಾ. ಆ್ಯಂಡ್ ನಿಮಗೆ ನಾನು ತೊಗೊಂಡಿದ್ರಲ್ಲಿ ಯಾವುದಾದ್ರು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವಾಗ ಟೇಕ್ ಕೇರ್, ಬಾಯ್.